ಆದರೆ ನೀವೀಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮುಂದಿನ ನಿರ್ಧಾರ ಬೇಗ ತಗೋಬೇಕಾಗುತ್ತೆ. ಏಯ್ ಏನೇ ಮೀಟ್ ಮಾಡಿಲ್ಲ ಅಂದರೆ ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಇಲ್ಲಿ ಕರ್ಸ್ಕೋತ್ಯಾ? ನೀನು ನನಗೆ ಅವಮಾನ ಮಾಡ್ತೀನಿ. ನಾನು ನಿನ್ನ ಮೇಲೆ ಸೇಟ್ ತೀರಿಸ್ಕೊಂಡೆ ಅಂತ ಚಾಪ್ಟರ್ ಇಸ್ ಕ್ಲೋಸ್ಡ್. ಇನ್ನೊಂದು ಸಲ ನನ್ನನ್ನು ಮೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಡ. ಗಾಟ್ ಇಟ್? ಆ್ಯಂಡ್ ಇಟ್ಸ್ ಡನ್ ಅಂಡ್ ಡಸ್ಟೆಡ್. ಓಕೆ ಸಂಜಯ್ ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನೀಗ ಪ್ರೆಗ್ನೆಂಟ್. ನನಗೇನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ವಾವ್ ಸೂಪರ್. ನಾನೇನೋ ಸಿಂಪಲ್ ಆಗಿ ಸೇಟ್ ತೀರಿಸ್ಕೊಂಡು ಮ್ಯಾಟ್ರ್ ಮುಗಿಸೋಣ ಅನ್ಕೊಂಡಿದ್ದೆ, ಆದರೆ ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕಹಾನಿ ಮೇ ಟ್ವಿಸ್ಟ್ ಅಂದ್ರೆ ಇದಪ್ಪ. ನೀವು ಈ ಥರ ಹೃದಯ ಇಲ್ದಿರೋರು ಅಂತ ನನಗೆ ಗೊತ್ತಾಗದೆ ಹೋಯ್ತಲ್ಲ. ನನ್ನ ಹೊಟ್ಟೆಲ್ ಬೆಳೀತಿರೋ ಮಗುವಿನ ತಂದೆ ನೀವು. ಅದು ಹೇಗೆ ಇಷ್ಟು ಈಸಾಗೆಲ್ಲ ಮುಗ್ದೋಯ್ತು ಅಂತ ಹೇಳ್ತೀರಾ? ಪ್ಲೀಸ್ ಸಂಜಯ್ ಹೀಗೆಲ್ಲ ಮಾಡ್ಬಿಡಿ ಸಂಜಯ್ ಪ್ಲೀಸ್. ಲಿಸನ್ ಟು ಮೀ. ನಿನ್ನ ಹೊಟ್ಟೆ ಒಳಗಡೆ ಬೆಳೀತಿರೋ ಮಗುಗೆ ನಾನೇ ಕಾರಣ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು. ಹೊರಗಡೆ ಪ್ರಪಂಚಕ್ಕೆ ಏನು ಗೊತ್ತು? ಸುಮ್ಮನೆ ಹಳೆ ಕಾಲದವ್ರ ಥರ ಕಣ್ಣೀರು ಹಾಕೊಂಡು ನಿಂತ್ಕೋಬೇಡ. ಈಗ ಬೇಜಾನ್ ಅಡ್ವಾನ್ಸ್ ಮೆಡಿಸಿನ್ಸ್ಗಳು ಬಂದಿದೆ. ನೀನು ಫಾರ್ಮಸಿ ಓದಿದೆಯಲ್ಲ, ನಿನಗೆ ಗೊತ್ತಿರುತ್ತೆ. ಬೇಕಂದ್ರೆ ಹೇಳು, ನನ್ನ ಚಾರಿಟಿ ಹೆಸರಲ್ಲಿ ನಿನಗೆ 10,000ನೋ 20,000ನೋ ಮಕ್ಕದ ಮೇಲೆ ಬಿಸಾಕ್ತೀನಿ. ಹೋಗಿ ಅಬಾರ್ಷನ್ ಮಾಡಿಸ್ಕೋ. ಅಂದ್ರೆ ನಮ್ಮ ಪ್ರೀತಿಗೆ ಇಷ್ಟೇನಾ ಬೆಲೆ? ನಿನಗೆ ಎಷ್ಟು ಸಲನೇ ಹೇಳಬೇಕು? ನಾನು ನಿನ್ನ ಪ್ರೀತಿಸೇ ಇಲ್ಲ ಅಂದಮೇಲೆ ಅರ್ಥ ಅನರ್ಥ ಎಲ್ಲ ಒಂದೇ. ನನಗೆ ಮಗು ರಿಮೂವ್ ಮಾಡ್ಸೋದಕ್ಕೆ ಇಷ್ಟ ಇಲ್ಲ, ಅದು ಪ್ರೀತಿಯ ಸಂಕೇತ, ಮಣ್ಣು ಮಸಿ ಅಂತೆಲ್ಲ ಅಂದರೆ ಅಷ್ಟೇ. ಇಟ್ಸ್ ಯೋರ್ ಫೇಟ್. ನೀನು ಸಾಯ್ತೀಯೋ ಬದುಕ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಡೋಂಟ್ ಎವರ್ ಕಮ್ ಟು ಮೀ. ಗಾಟ್ ಇಟ್? ಇಂಥ ದಡ್ಡಿ ನಾನು ಹೋಗಿ ಹೋಗಿ ನಿಮ್ಮನ್ನು ಪ್ರೀತಿ ಮಾಡಿದ್ನಲ್ಲ. ಅದನ್ನೇ ಹೇಳ್ತಿರೋದು ರಿಯಾ, ದ ಫೂಲ್. ಟೈಟಲ್ ಚೆನ್ನಾಗಿದೆ ಅಲ್ವಾ? ನಿನ್ನ ಮೇಲೆ ಬೆಳಗ್ಗೆ ಎದ್ದು ನನಗೆ ಫೋನ್ ಮಾಡಿ ಇರಿಟೇಟ್ ಮಾಡೋದೆಲ್ಲ ಇಟ್ಕೋಬೇಡ. ನನ್ನ ಲೈಫ್ ಪಾರ್ಟ್ನರು ಬಂದಾಗಿದೆ, ಪಾಯಲ್ ವರ್ಮಾ. ಶಿ ಇಸ್ ಸೋ ಗಾರ್ಜಿಯಸ್ ಅಂಡ್ ರಿಚ್. ಗೊತ್ತಾ, ನಮ್ಮಿಬ್ರು ಹನಿಮೂನ್ ಮಾಲ್ಡೀವ್ಸ್ ಅಲ್ಲಿ ಎಕ್ಸ್ಪೆನ್ಸಿವ್ ರೆಸಾರ್ಟ್ ಅಲ್ಲಿ ಬುಕ್ ಆಗಿದೆ. ಏಯ್, ನೀನು ಈ ಥರ ಹತ್ಕೊಂಡು ನನ್ನ ಮ್ಯಾರೇಜ್ ಸೆಲೆಬ್ರೇಷನ್ಸ್ ಮೂಡ್ನೆಲ್ಲ ಹಾಳು ಮಾಡಬೇಡ. ಫಾರ್ ಗಾಡ್ ಸೇಕ್. ಬಾಯ್ ಬಾಯ್ ಫಾರ್ ಎವರ್.